ಬೀಳಗಿ ತಾಲೂಕು ಆಡಳಿತದಿಂದ ಕನಕದಾಸರ ಜಯಂತಿ ಸಾರ್ವಜನಿಕರ ಕುರಿತು ಶಾಸಕ ಜೆ.ಟಿ. ಪಾಟೀಲ್ ಭಾಷಣ. ಜನಪದ ಕಲಾ ತಂಡ ಹಾಗೂ ಮಹಿಳೆಯರ ಕುಂಭ ಕಳಸದ ಮೆರವಣಿಗೆ. ಜಯಂತಿಯಲ್ಲಿ ಸರ್ಕಾರಿ ಅಧಿಕಾರಿಗಳ ಉಪಸ್ಥಿತಿ. ತಾಲೂಕು ಆಡಳಿತದ ವತಿಯಿಂದ ಪಟ್ಟಣದಲ್ಲಿ ಕನಕ ಜಯಂತಿಯನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಪಟ್ಟಣದ ಬಸವೇಶ್ವರ ವೃತ್ತದಿಂದ ವಿವಿಧ ಜನಪದ ಕಲಾ ತಂಡ ಹಾಗೂ ನೂರಾರು ಮಹಿಳೆಯರು ಕುಂಭ ಆರತಿಯೊಂದಿಗೆ ಕನಕದಾಸರ ಭಾವಚಿತ್ರದ ಮೆರವಣಿಗೆ ತಹಶೀಲ್ದಾರ್ ಕಚೇರಿಯವರೆಗೆ ನಡೆಯಿತು. ಕನಕ ಭಾವಚಿತ್ರಕ್ಕೆ ತಹಶೀಲ್ದಾರ್ ವಿನೋದ್ ಹತ್ತಳ್ಳಿ, ತಾಲೂಕು ಪಂಚಾಯತ್ ಇಒ ಅಭಯ್ ಕುಮಾರ್ ಮೊರಬ್, ಇಒ ಆರ್.ಎಸ್. ಆದಾಪುರ್, ಸಿಡಿಪಿಒ ಬಸವರಾಜ್ ಕವಟೇಕರ್ ಸೇರಿ ಎಲ್ಲರೂ ಪುಷ್ಪಾರ್ಚನೆ ಮಾಡಿದರು. ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಟ್ಟಿ ಚಿನ್ನದ ಗಣಿ ನಿಗಮ ಅಧ್ಯಕ್ಷರು ಹಾಗೂ ಶಾಸಕರು ಜೆ.ಟಿ. ಪಾಟೀಲ್, ಮಾನವ ಕುಲದ ಚಿಂತನೆ ಸಮಾಜದ ಏಳಿಗೆಯನ್ನು ಚಿಕ್ಕ ವಯಸ್ಸಿನಲ್ಲೇ ರೂಢಿಸಿಕೊಂಡು ಇಡೀ ಮಾನವ ಕುಲದಲ್ಲೇ ಜೀವಂತವಾಗಿರುವರು ಕನಕದಾಸರು, ಪುರಂದರದಾಸರು, ಕಾಳಿದಾಸರು, ಮಹಾತ್ಮ ಗಾಂಧಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಬಸವಣ್ಣನವರು. ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂತಹ ಜನರಿಗೆ ಸಂವಿಧಾನದ ಮೂಲಕ ಶಕ್ತಿ ಕೊಟ್ಟಂತಹವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಇಂತಹ ನಾಯಕರುಗಳು ಚಿಂತನೆಗಳನ್ನು, ಆದರ್ಶಗಳನ್ನು ಮನಸ್ಸಿನಲ್ಲಿ ರೂಢಿಸಿಕೊಳ್ಬೇಕು. ನಿಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ಕೊಡಿ. ತಂತ್ರಜ್ಞಾನ ತುಂಬ ಮುಂದುವರೆದಿದೆ. ಜಗತ್ತಿನಲ್ಲಿ ಅಂಗೈ ಅನ್ನುವ ಹಾಗೆ ಇನ್ನು ಮೇಲೆ ನೀವು ಉಪ ನೋಂದಣಿ ಕಚೇರಿ ಹಾಗೂ RTO ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಹೊಸ ನಿಯಮ ಜಾರಿಗೆ ತರಲು ಚಿಂತನೆ ನಡೆಸಿ. ಕಚೇರಿಗೆ ಹೋಗದೆ ನಿಗಮ ಅಗತ್ಯ ಇರುವ ದಾಖಲೆಗಳು ಆನ್ಲೈನ್ ಮೂಲಕ ಸರಿಯಾಗಿ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬೇಕು ಎಂದರು. ಕನಕನ ಮೂರ್ತಿಗೆ ಹಾರ ಹಾಕಿ ಊರೊಳಗೆ ಮೆರವಣಿಗೆ ಮುಖಾಂತರ ಬಂದು ಇಲ್ಲಿಯವರಿಗೆ ಶಾಂತ ರೀತಿಯಿಂದ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಸಮಾಜದ ಎಲ್ಲ ಗೌರವಾನ್ವಿತ ಹಿರಿಯರಿಗೂ, ತಾಯಿಂದರಿಗೂ, ಸಂಘಟಕರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಹೇಳಬೇಕಾಗಿತ್ತು. ಹೇಳಿಲ್ಲ, ಈಗ ಹೇಳ್ತೀನಿ. ಪತ್ರಿಕಾ ಜೊತೆಗೆ ಪಾಳೆಗಾರರಾಗಿ ಇರುವಂಥ ಮನೆತನ ಇದು. ಚಿಕ್ಕಂದಿನಲ್ಲಿ ಅವರು ಅನೇಕ ವಿಚಾರಗಳನ್ನು ಹುಟ್ಟಾಕಿಕೊಂಡಿದ್ದರು. ಮಾನವ ಕುಲದ ಬಗ್ಗೆ ಚಿಂತನೆ, ಸಮಾಜದ ಏಳಿಗೆ, ಚಿಕ್ಕ ವಯಸ್ಸಿನಲ್ಲಿ ಹುಟ್ಟು ಹಾಕೋದ್ರ ಮುಖಾಂತರ ಪಾಳೆಗಾರರಾಗಿದ್ದರಿಂದ ಅನಿವಾರ್ಯವಾಗಿ ಅವರು ಯುದ್ಧ ಮಾಡುವಂಥ ಪ್ರಸಂಗ ಬಂತು. ಬಂಕಾಪುರದಲ್ಲಿ ಯುದ್ಧ ಮಾಡಿದಾಗ ಅನೇಕ ಸೈನಿಕರು, ಸಿವಿಲಿಯನ್ಸ್ ಸಾವನ್ನಪ್ಪಿದರು. ಇದರಿಂದ ಮನಸ್ಸಿಗೆ ಆಘಾತಗೊಂಡು ಶಸ್ತ್ರಾಸ್ತ್ರಗಳನ್ನ ಚೆಲ್ಲಿ ಕೃಷಿಗೂ ಅಷ್ಟೇ ಮಹತ್ವ ಕೊಡ್ತಾ ಇದ್ರು. ಅವರು ಹೊಲದೊಳಗೆ ಉಳುಮೆ ಮಾಡುವಂತ ಸಂದರ್ಭದೊಳಗೆ ಗಳೆ ಅಂತೀವಿ, ನೇಗಿಲು ಅಂತೀವಿ, ನೇಗಿಲ ಹೊಡೆಯೋದ್ರೊಳಗೆ ಬಂಗಾರದ ದೊಡ್ಡ ಉಪ್ಪರಿಗೆನೆ ಸಿಕ್ತೇವ್ರಿ. ನಮಗೆ ನಿಮಗೆ ಸಿಕ್ಕಿದ್ರೆ ಏನ್ ಮಾಡ್ತಿದ್ದೀವ್ರಿ? ಸಂಗುಳ ತಹಶೀಲ್ದಾರ್ಗೆ, ಪೊಲೀಸರಿಗೆ ಗುರುತಿಲ್ಲ, ಅದು ಹೋದ್ ದೇವ್ರ ಮನೆಯಾಗ ಇಟ್ಟು ಬಿಡ್ತಿದ್ದೀವಿ. ತಿಮ್ಮಣ್ಣ ನಾಯ್ಕ ಅದನ್ನು ಮಾಡಲಿಲ್ಲ. ಏನ್ ಮಾಡಿದ್ರಂದ್ರೆ ಅದನ್ನ ಇದು ಸಾರ್ವಜನಿಕ ಸ್ವತ್ತಿದು, ಸಾರ್ವಜನಿಕರ ಶ್ರೇಯೋದ್ದೇಶಕ್ಕಾಗಿ ಆ ಭಗವಂತ ನಮಗ ದಯಪಾಲಿಸಿದ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ದಾನ ಮಾಡೋದು, ಗುಡಿ ಗುಂಡಾರಗಳನ್ನು ಕಟ್ಟಿಸೋದು, ತೊಂದರೆಗಿದ್ದಂಥ ಜನರಿಗೆ ಸಹಾಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬಂಗಾರ ಸಿಕ್ಕ ಬಳಿಕ ಅವ್ರ ಹೆಸರು ತಿಮ್ಮಣ್ಣ ನಾಯ್ಕ ಅವ್ರ ಕನಕಾಯಿತು. ಯಾವಾಗ ಸಾಹಿತ್ಯಕ್ಕೆ ಕೈ ಹಾಕಿದ್ರು, ದಾಸ ಸಾಹಿತ್ಯಕ್ಕೆ, ಕನಕದಾಸರಾಗಿ ಅವರು ಇವತ್ತು ನಮ್ಮ ಮಧ್ಯದಲ್ಲಿ 515 ವರ್ಷಗಳ ನಂತರ ಸಹಿತ ಜೀವಂತವಾಗಿದ್ದಾರೆ. ಇವತ್ತು ನಾವು ಸತ್ಯೊಂದು ಎಷ್ಟು ಜೀವಂತ ಇರ್ತೀವಿ ನೆನೆಸ್ತಾರೆ ಹೇಳೋ. 7 ದಿವಸ, 3ನೇ ದಿವಸ ಬಹಳ ದಿವಸ ಮಾಡುವವರಿಗೆ, ಹೌದಲ್ರಿ ಅಶೋಕ? ದಿವಸ ಮಾಡೋ ಇಲ್ಲಕ್ಕೆ ವರ್ಷಕ್ಕೊಮ್ಮೆ ಯಾರ ಮನೆಯೊಳಗೆ ಜಯಂತಿ ಆಚರಣೆ ಮಾಡ್ತಿದ್ರೆ
ಅವತ್ತೊಂದು ದಿವಸ ಮುಗೀತು. ನಾವು ಯಾರ ಮನೆಯವ್ರ ನೆನಪಿನೊಳಗೆ ಇರುವುದಿಲ್ಲ. ಆದರೆ ಇವತ್ತು ಇಡೀ ಮಾನವ ಕುಲದ ಮನಸ್ಸಿನೊಳಗೆ ಜೀವಂತವಾಗಿ ಇರುವವರು ಕನಕದಾಸರು, ಪುರಂದರದಾಸರು, ಕಾಳಿದಾಸರು, ಮಹಾತ್ಮ ಗಾಂಧಿಯವರು, ಅಂಬೇಡ್ಕರ್ ಅವರು, ಬಸವಣ್ಣನವರು. 12ನೇ ಶತಮಾನದಲ್ಲಿ ಬಸವಣ್ಣವರ ಅನುಭವ ಮಂಟಪ ಏನಿದೆ ನೋಡ್ರಿ. ಬಸವಣ್ಣವ್ರು ಎಂಥವ್ರನ್ನ ಹೆಕ್ಕಿ ಹುಡುಕಿದ್ರಂದ್ರೆ ಯಾರು ಅನುಭವಿಗಳದಾರ, ಅವರ ಕೊಡುಗೆಗಳದಾವ, ಅಂಥವ್ರನ್ನ ಆಯ್ಕೆ ಮಾಡಿಕೊಂಡು ಅಲ್ಲಮ್ಮ ಪ್ರಭುದೇವರ ಅಧ್ಯಕ್ಷತೆಯೊಳಗೆ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು. ಆವಾಗ